ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಇರಬೇಕು. ವಿಶ್ವಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ, ಸಾಂಸ್ಕೃತಿಕ ನಾಯಕ, ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಿಗೆ ಸ್ಫೂರ್ತಿಯ ಕೀರ್ತಿ ತಂದಿರುವ ಹೆಮ್ಮೆಯ ಮುಖ್ಯಮಂತ್ರಿಗಳು, ಕರುನಾಡಿನ ದೊರೆ, ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮತ್ತು ಈ ಸಮಾರಂಭದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಬಸವಲಿಂಗ ಪಟ್ಟದೇವರು ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ, ಪೂಜ್ಯ ಬಸವ ಮೃತ್ಯುಂಜಯ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಪೂಜ್ಯ ಡಾಕ್ಟರ್ ಮಾತೆ ಗಂಗಾದೇವಿಯವರಲ್ಲಿ ನಮಸ್ಕರಿಸಿ, ಪೂಜ್ಯ ಶಿವಾನಂದ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಚಿವರು ಆದಂತ ಶ್ರೀ ಈಶ್ವರ ಖಂಡ್ರೆ ಅವರ, ಸಚಿವರಾದಂಥ ಎಂ.ಬಿ. ಪಾಟೀಲ್ ಅವರ, ಸಚಿವರಾದಂಥ ರಹೀಂ ಖಾನ್ ಅವರ, ಮಾಜಿ ಸಚಿವರಾದಂಥ ರಾಜಶೇಖರ್ ಪಾಟೀಲ್ ಅವರ, ಅರವಿಂದ ಅರಳಿ ಅವರೇ, ಮೇಲ್ಮನೆಯ ಸದಸ್ಯರು, ಚಂದ್ರಶೇಖರ ಪಾಟೀಲ್ ಇವರು ಕೂಡ ಮೇಲ್ಮನೆ ಸದಸ್ಯರು, ಭೀಮರಾವ್ ಪಾಟೀಲ್ ಮೇಲ್ಮನೆಯ ಸದಸ್ಯರು, ವಿಜಯ್ ಸಿಂಗ್ ಮಾಜಿ ಮೇಲ್ಮನೆಯ ಸದಸ್ಯರು, ಚೆನ್ನಾರೆಡ್ಡಿಯವರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಪೂಜ್ಯ ಬಸವಲಿಂಗ ಪಟ್ಟದೇವರು ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನನಗೆ ಸೂಚನೆಯನ್ನ ಕೊಟ್ಟರು. ನಾನು ಹಿಂದೆ ಮುಂದೆ ವಿಚಾರ ಮಾಡದೇನೆ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಬೇಕು ಅಂತೇಳಿ ಮನಸ್ಸಿನಲ್ಲೇ ತೀರ್ಮಾನ ಮಾಡಿ ಮುಂದಿನ ಕ್ಯಾಬಿನೆಟ್ನಲ್ಲಿ ವಿಷಯವನ್ನ ಇಟ್ಟು ಕ್ಯಾಬಿನೆಟ್ ಇಂದ ಅಂಗೀಕಾರ ಪಡೆದು ಇದನ್ನ ಘೋಷಣೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ. ನಾನು ಬಹಳ ದಿನಗಳನ್ನ ತಗೊಳ್ಳಿಲ್ಲ, ಮುಂದಿನ ಕ್ಯಾಬಿನೆಟ್ನಲ್ಲೇ ಈ ವಿಚಾರವನ್ನು ಮಂಡಿಸಿದಾಗ ಎಲ್ಲ ಸಚಿವರು ಕೂಡ, ಕ್ಯಾಬಿನೆಟ್ ಸಚಿವರು ಒಕ್ಕೊರಲಿಂದ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದ ಸಾಂಸ್ಕೃತಿಕ ನಾಯಕ
ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಒಕ್ಕೊರಲಿನ ತೀರ್ಮಾನ ಆಯಿತು. ಆ ತೀರ್ಮಾನ ಆದಮೇಲೆ ನಮ್ಮ ಸರ್ಕಾರ ಘೋಷಣೆಯನ್ನ ಮಾಡಿದೆ. ಈಗ ವಿಶ್ವಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಇಡೀ ಕನ್ನಡಿಗರ, ಇಡೀ ಭಾರತೀಯರ ಅಭಿಮಾನದ ಸಂಕೇತವಾಗಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಿದ್ದೇವೆ. ಇದಾದ ಮೇಲೆ ವಿಧಾನಸೌಧದಲ್ಲಿ ಅವರು ಚನ್ನಬಸಪ್ಪನವರು ಕೂಡ ಇದ್ರು. ಗುರೂಚಿ ಅವರು ಕೂಡ ಇದ್ರು. ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಇರಬೇಕು. ಯಾಕಂತಂದ್ರೆ ಬಸವಣ್ಣನವರನ್ನ ನೋಡಿದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಮತ್ತು ಪ್ರೇರಣೆ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬಸವಣ್ಣನವರನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅವರ ಭಾವಚಿತ್ರವನ್ನ ಇಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ. ನಾನು ಮೊದಲಿಂದಲೂ ಕೂಡ ಬಸವಾದಿ ಶರಣರ ಅನುಯಾಯಿ. ಅದಕ್ಕೋಸ್ಕರನೇ ನಾನು 2013 ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದಾಗ, ಅದು 2013 ಮೇ 13ನೇ ತಾರೀಕು, ಅವತ್ತೇ ಬಸವ ಜಯಂತಿ. ಬಸವ ಜಯಂತಿ ದಿನದಂದೇನೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತೇಳಿ ಬಸವೇಶ್ವರರ ಮೂರ್ತಿಗೆ ಹೂನಾರವನ್ನು ಹಾಕಿ ನಾನು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದೆ. ಲಕ್ಷಾಂತರ ಜನರು ಅದಕ್ಕೆ ಸಾಕ್ಷಿಯಾಗಿದ್ರು. ಯಾಕೆ ನಾನು ಬಸವಣ್ಣವರ ಜಯಂತಿಯ ದಿನವೇ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಅಂತಂದ್ರೆ, ಬಸವಣ್ಣವರ ನೇತೃತ್ವದಲ್ಲಿ 12ನೇ ಶತಮಾನದಲ್ಲಿ ಈ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೋಸ್ಕರ, ಸಾಮಾಜಿಕ ಬದಲಾವಣೆಯನ್ನು ತರಲಿಕ್ಕೋಸ್ಕರ, ಹೊಸ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೋಸ್ಕರ, ಜಾತಿ ರಹಿತವಾದಂತ, ವರ್ಗರಹಿತವಾದಂತ, ಮೂಢನಂಬಿಕೆಗಳ ರಹಿತವಾದಂತ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು. ಮಾನವೀಯತೆಯಿಂದ ಕೂಡಿತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಮನುಷ್ಯರ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಬಸವಾದಿ ಶರಣರು ಮಾಡಿದಂತ ಕ್ರಾಂತಿ ಅಂತಕ್ಕಂಥದ್ದನ್ನು ಇವತ್ತು ನಾವು ತಿಳ್ಕೋಬೇಕಾಗ್ತದೆ. ಅದಕ್ಕೆ ನನಗೆ ಬುದ್ಧ, ಬಸವ, ಗಾಂಧೀಜಿ, ಅಂಬೇಡ್ಕರ್ ಇವರೆಲ್ಲರೂ ಕೂಡ ಪ್ರೇರಣೆ ನನಗೆ. ಅವರೇ ಸ್ಫೂರ್ತಿ. ಅವ್ರ ವಿಚಾರಗಳಿದ್ದಾವಲ್ಲ, ಅಂದೂ ಪ್ರಸ್ತುತ, ಇಂದೂ ಪ್ರಸ್ತುತ, ಮುಂದೆಯೂ ಕೂಡ ಪ್ರಸ್ತುತ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅವರು ಬಸವಾದಿ ಶರಣರು ಅನುಭವ ಮಂಟಪವನ್ನ ಮಾಡಿ ಅಂದೇ 12ನೇ ಶತಮಾನದಲ್ಲೇ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಪ್ರಜಾಪ್ರಭುತ್ವ ಸಂಸತ್ ಇದೆಯಲ್ಲ, ಇದಕ್ಕೆ ಏನಾದ್ರೂ ತಳಹದಿ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನ, ಸಂಸತ್ತನ್ನ ಕೊಟ್ಟಂತ ಕೊಡುಗೆ ಬಸವಾದಿ ಶರಣರಿಗೆ ಸೇರ್ತದೆ ಅಂತಕ್ಕಂಥದನ್ನ ಇವತ್ತು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಈ ಜಗತ್ತಿಗೆ
ಮೊಟ್ಟ ಮೊದಲಿಗೆ ಪ್ರಜಾಪ್ರಭುತ್ವ ಮತ್ತು ಸಂಸತ್ತು ಇದನ್ನ ಪರಿಚಯಿಸಿದಂತ ಕೀರ್ತಿ ಬಸವಾದಿ ಶರಣರು. ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಈ ದೇಶದಲ್ಲಿ, ಆ ಸಂವಿಧಾನದಲ್ಲಿರ್ತಕ್ಕಂಥ ಅನೇಕ ವಿಚಾರಗಳು ಬಸವಾದಿ ಶರಣರು ಹೇಳಿದಂತ ವಿಚಾರಗಳು, ಬಸವಾದಿ ಶರಣರು ಹೇಳಿದಂತ ವಿಚಾರಗಳು. ಬಾಬಾ ಸಾಹೇಬ್ ಆರ್ಥಿಕ ವ್ಯವಸ್ಥೆ ಪರಿಹಾರವನ್ನ ಸೂಚಿಸತಕ್ಕಂಥ ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಈ ಎಲ್ಲ ಪರಿಹಾರ ಸೂಚಿಸತಕ್ಕಂಥ ವಿಚಾರಗಳೇನಿದಾವೆ ಅವೆಲ್ಲವನ್ನು ಕೂಡ ಬಸವಾದಿ ಶರಣರೇ ಹೇಳಿದ್ರು. ಈ ಸಮಾಜದಲ್ಲಿ ಬಸವಾದಿ ಶರಣರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಪ್ಪಾ ಅಂತಂದ್ರೆ, ಮೌಲ್ಯಗಳೇನಪ್ಪಾ ಅಂತಂತಂದ್ರೆ ಕಾಯಕ ಮತ್ತು ದಾಸೋಹ. ಕಾಯಕ ಮತ್ತು ದಾಸೋಹ. ಇಂಗ್ಲಿಷ್ನಲ್ಲಿ ಕಾಯಕ ಅಂತಂದ್ರೆ ಪ್ರೊಡಕ್ಷನ್, ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್. ಈ ದೇಶದಲ್ಲಿ, ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಕಾಯಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಕಾಯಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಎಲ್ಲರೂ ಸೇರಿ ಉತ್ಪಾದನೆ ಮಾಡಿದಂತ ಸಂಪತ್ತನ್ನ ಎಲ್ಲರೂ ಹಂಚ್ಕೋಬೇಕು. ಅದನ್ನೇ ಸಮಪಾಳು ಅಂತಕ್ಕಂಥ ತತ್ವ. ಕಾಯಕ ಮತ್ತು ದಾಸೋಹ ಇದೆಯಲ್ಲ, ಸಮಪಾಲು ಮತ್ತು ಸಮಬಾಳು ಅಂತಕ್ಕಂಥ ತತ್ವ. ಇದನ್ನ ಅವತ್ತೇ ಪ್ರತಿಪಾದನೆ ಮಾಡಿದ್ರು. ಕಾಯಕ ಮತ್ತು ದಾಸೋಹ 12ನೇ ಶತಮಾನದಲ್ಲೇ ಪ್ರತಿಪಾದನೆಯನ್ನು ಮಾಡಿದ್ರು. ಇವತ್ತು ಕೂಡ ಎಲ್ಲರೂ ಕಾಯಕ ಮಾಡಬೇಕು, ಎಲ್ಲರೂ ಕೂಡ ಹಂಚಿಕೊಳ್ಬೇಕು. ಅದಕ್ಕೆ ಮಹಾತ್ಮ ಗಾಂಧೀಜಿ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. 1950 ಜನವರಿ 26ನೇ ತಾರೀಕು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಸಮಾಜ ಆಗಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ದರು. ಆದರೂ ಕೂಡ ಇನ್ನು ಸಮಾಜ ಆಗಿಲ್ಲ, ಎಲ್ಲರಿಗೂ ಸಮಾನತೆ ಸಿಕ್ಕಿಲ್ಲ. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇದನ್ನ ಬಸವಾದಿ ಶರಣರು ಅವತ್ತೇ ಪ್ರತಿಪಾದನೆಯನ್ನು ಮಾಡಿದರು. ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗಬೇಕು. ಪರಸ್ಪರ ಪ್ರೀತಿಯಿಂದ ಇರ್ತಕ್ಕಂಥ ಸಮಾಜ ಆಗಬೇಕು. ಪರಸ್ಪರ ದ್ವೇಷಿಸ್ತಕ್ಕಂಥ ಸಮಾಜ ಆಗಬಾರದು. ಅದಕ್ಕೋಸ್ಕರನೇ ತಳ ಸಮುದಾಯದ ಜನರನ್ನ ಅನುಭವ ಮಂಟಪದಲ್ಲಿ ಎಲ್ಲರೂ ಸಮಾನವಾಗಿ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ಅದ್ರ ಜೊತೆಗೆ ಅಕ್ಕ ಮಹಾದೇವಿ ಮಹಿಳೆಯರು ಮೊದಲ